ಏನೇನು ಪ್ಲಾನ್ಸ್ ಹಾಕೊಂಡಿದ್ದೀರಾ ಈಗ ಲೈಫಲ್ಲಿ ಆಗಿರ್ಬೋದು, ಹೊಸ ವರ್ಷ ಬೇರೆ ಬರ್ತಾ ಇದೆ, ಸೊ ರೆಸಲ್ಯೂಷನ್ಸ್ ಏನಾದರೂ ಮಾಡ್ಕೋತೀರಾ ಹೆಂಗೆ? ಪ್ಲ್ಯಾನ್ಸ್ ಅಂತಂದರೆ ನಾನು ಗ್ರೂಮಿಂಗ್ ಮಾಡ್ಕೋಬೇಕಂದ್ರೆ ಇನ್ನೊಂದಷ್ಟು ತಿದ್ಕೋಬೇಕು ನನ್ನಲ್ಲಿ, ಇನ್ನೊಂದಷ್ಟು ನನ್ನ ಫಿಸಿಕ್ ಆಗಿರ್ಬೋದು ಅಥವಾ ನನ್ನ ಮೆಂಟಲ್ ಇದಾಗಿರ್ಬೋದು, ಪ್ರತಿಯೊಂದನ್ನು ಚೇಂಜ್ ಮಾಡ್ಕೋಬೇಕು. ಇದನ್ನ ಸ್ಟಾರ್ಟಿಂಗ್ ಈ ಕ್ಯಾರೆಕ್ಟ್ರಿಗೆ ಬಂದಾಗ ಕಾಳಿ ಅನ್ನೋ ಕ್ಯಾರೆಕ್ಟ್ರಿಗೋಸ್ಕರ ನಾನು ದಪ್ಪ ಆದ. ತುಂಬ ಜನ ದಪ್ಪ ಆಗೋಗಿದೆಯಾ ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಇದು ಮಾಡಿಕೊಂಡು ಈ ಥರ ಹಣ್ಣನ ರೋಲು ಈ ಥರ ಆ ಥರ ಬರ್ತಿದೆ ಇವಾಗ. ಅಂದರೆ ಆ ವಿಲನ್ ಅನ್ನೋ ಪಾತ್ರಕ್ಕೆ ಜೀವ ತುಂಬೋಕ್ಕೋಸ್ಕರ ದಪ್ಪ ಆದ. ಈಗ ಮತ್ತಿರ್ಗ ಲೀಡ್ ಹುಡುಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಕು ವಿಲನ್ ಮಾಡಿದ್ದು ಅಂತ. ಹೀರೋ ಆಗಿ ಬರಲಿಲ್ಲ ಅಂತಂದರೂ ಅಟ್ಲೀಸ್ಟ್ ಕ್ಯಾರೆಕ್ಟ್ರು ಆ ಥರ ಇರಬೇಕು. ಅಟ್ಲೀಸ್ಟ್ ಅದನ್ನು ಪ್ಲೇ ಮಾಡೋಕ್ಕೆ ನಮ್ಗೆ ಖುಷಿ ಆಗಬೇಕು. ಆ ಥರ ಕ್ಯಾರೆಕ್ಟ್ರುಗಳು ಸಿಕ್ಕಿದಾಗ ನಾನು ಖಂಡಿತ ಮಾಡ್ತೀನಿ. ಎಸ್, ಅಂದರೆ ತುಂಬ ಜನ ಕೇಳ್ತಾರೆ, ಸಿನಿಮಾ ಯಾಕೆ ಮಾಡ್ತಿಲ್ಲ ನೀವು, ಸಿನಿಮಾ ಮಾಡ್ಬೋದಲ್ಲ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಿರಲ್ಲ, ತುಂಬ ಜನ ಕೇಳಿದ್ದಾರೆ. ಏನಕ್ಕೆ ಮಾಡ್ತಿಲ್ಲ ಅಂತಂದರೆ ನನಗೆ ಅದೇ ಹೇಳಿದ್ನಲ್ಲ, ಜನ ಗುರುತಿಸೋಂಥ ಕ್ಯಾರೆಕ್ಟ್ರುಗಳು ನಾನು ಮಾಡಬೇಕು ಅಂತ. ಹೀರೋ ಆಗಿ ಬಂದಿದೆ, ಬಟ್ ಸಬ್ಜೆಕ್ಟ್ ಇಷ್ಟ ಆಗಿಲ್ಲ. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಬೇಕಾದ್ರೆ ಒಂದಷ್ಟು ನ್ಯೂಸ್ಗಳು ನನ್ನ ಕಿವಿಗೆ ಬೀಳುತ್ತೆ. ಅಂದರೆ ಯಾವ ಥರ ಅಂತಂದರೆ, ಹುಡುಗ ಒಂದು ಸತಿ ಏನಾದರೂ ಫ್ಲಾಪ್ ಸಿನಿಮಾ ಕೊಟ್ಟ ಅಂದರೆ ಅವ್ನು ಬಿದ್ದಾಗೆ ಇಂಡಸ್ಟ್ರಿನಲ್ಲಿ. ಸೊ ಆ ಥರ ಸಿನಿಮಾಗಳನ್ನ ಅಥವಾ ತುಂಬ ಜನ ಬಂದಿದ್ದಾರೆ, ಆ ಥರ ಬಂದಿದೆ. ಸಬ್ಜೆಕ್ಟ್ಗಳು ಯಾವುದೂ ಚೆನ್ನಾಗಿ ಬಂದಿಲ್ಲ. ಆ ಕಿವಿಗೆ ಯಾವಾಗ ಬಿತ್ತು ಆವಾಗಿಂದ ನಾನು ಡಿಸೈಡ್ ಆದೆ, ಮಾಡಿದ್ರೆ ಹೀರೋ ಆಗಿ ಒಳ್ಳೆ ಸಬ್ಜೆಕ್ಟ್ಗೆ ಹೀರೋ ಆಗಿ ಮಾಡಬೇಕು. ಇಲ್ಲ ಅಂತಂದರೆ ಸಣ್ಣ ಪುಟ್ಟ ಜೂನಿಯರಾಗಿ ಬೇಕಾದ್ರೆ ಮಾಡ್ಕೊಂಡಿದ್ದು ಬಿಡ್ತೀನಿ ನಾನು, ಕ್ಯಾರೆಕ್ಟ್ರು ಚೆನ್ನಾಗಿತ್ತು ಅಂತಂದರೆ. ಇಲ್ಲ, ಹೀರೋ ಆಗಿ ಮಾಡಬೇಕು ಅಂದರೆ ಒಳ್ಳೆ ಸಬ್ಜೆಕ್ಟ್ ಇರಬೇಕು. ಇಲ್ಲ ಅಂತಂದ್ರೆ ನಾನು ಸಿನಿಮಾದಲ್ಲಿ ಹೀರೋ ಆಗಿ ಮಾಡೋದಿಲ್ಲ. ಇಲ್ಲ ಫ್ರೆಂಡ್ ರೋಲೋ, ಇಲ್ಲ ಇದೇ ಥರ ಯಾವ್ದಾದ್ರು ಸಪೋರ್ಟಿಂಗ್ ರೋಲೋ ಈ ಥರ ಮಾಡ್ಕೊಂಡು ಬೇಕಾದ್ರೆ ಇದು ಬಿಡ್ತೀನಿ ಬಿಡ್ತು. ನಾನು ಹೀರೋ ಆಗಿ ಮಾಡ್ತೀನಿ ಅಂದರೆ ಒಳ್ಳೆ ಸಬ್ಜೆಕ್ಟ್ ಇರಬೇಕು. ಇಲ್ಲಿವರೆಗೂ ಒಂದು 6 ರಿಂದ 7 ಸಿನಿಮಾಗಳ ರಿಜೆಕ್ಟ್ ಮಾಡಿದ್ದೀನಿ ಬಿಕಾಸ್ ಆಫ್ ಇದೇ ರೀಸನ್ಗೆ. ಅದು ಒಂದು ಗಾದೆ ಇದೆ, ಓಡೋ ಕುದುರೆಗೆ ಎಲ್ಲರೂ ಬಾಜಿ ಕಟ್ತಾರೆ ಅಂತ. ಸೊ ನಾವು ಓಡಬೇಕಾದ್ರೆ, ನಾವು ಹೀರೋ ಆಗಿ ಮಾಡ್ಬೇಕಾದ್ರೆ ತುಂಬ ಸಿನಿಮಾಗಳು ಆಫರ್ಗಳು ಬರುತ್ತೆ. ನಾವು ಓಡಬೇಕಾದ್ರೆ ಯಾವ ಸಬ್ಜೆಕ್ಟ್ಗಳನ್ನ ನಾವು ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅಷ್ಟೇ ನಾವು ಇನ್ನು ಮುಂದಕ್ಕೆ ನಮ್ಮ ರೇಸಲ್ಲಿ ಇಳಿಸ್ತಾರ ಇಲ್ಲ ಅನ್ನೋದು ಡಿಪೆಂಡ್ ಆಗುತ್ತೆ. ಎಷ್ಟೋ ಜನ ಹೊಸಬ್ರಿಗೂ ಅದೇ ಹೇಳ್ತೀನಿ. ಈಗೊಂದು ಗಾಸಿಪ್ ಕೂಡ ಇದೆ. ಯಾವ ಥರ ಅಂತಂದರೆ, ಸೀರಿಯಲ್ ಅವ್ರನ್ನ ಸಿನಿಮಾಗೆ ಹಾಕ್ಕೊಂಡ್ರೆ ಸಿನಿಮಾ ಓಡಲ್ಲ ಅಂತ. ಯಾಕೆ ಓಡಲ್ಲ? ದಿಯಾ ಸಿನಿಮಾ ಓಡ್ತು, ಸೀರಿಯಲ್ ಆರ್ಟಿಸ್ಟೇ ಅಲ್ವಾ. ಇನ್ನೂ ಎಷ್ಟೋ ಸಿನಿಮಾಗಳು ಓಡ್ತಿದೆ ಬಿಕಾಸ್ ಆಫ್ ಎಷ್ಟು ಕೂಡ ಸೀರಿಯಲಿಂದ ಬಂದವರು, ಬಿಕಾಸ್ ಆಫ್ ಸಬ್ಜೆಕ್ಟ್ ಹಾಗೆ ನೋಡ್ಕೊಳ್ತಿದ್ದಾರೆ ಅವರು. ಡಿಫ್ರೆಂಟ್ ಸಬ್ಜೆಕ್ಟ್ಗಳನ್ನ ತೊಗೊಂಡು ಜನಕ್ಕೆ ಕೊಡ್ತಿದ್ದಾರೆ, ಜನ ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಅವ್ರನ್ನ ಹೀರೋ ಅಂತ ಒಪ್ಕೊಂಡಿದ್ದಾರೆ. ಎಷ್ಟೋ ಜನ ಬರ್ತಾರೆ ಈಗ ಡೈರೆಕ್ಟಾಗಿ ಓಡಬೇಕಾದ್ರೆ ಬಾಜಿ ಕಟ್ತಾರೆ ಅಂತ, ಹೀರೋ ಆಗ್ತಾರೆ, ಮತ್ತು ಇದಕ್ಕಿದ್ದಂಗೆ ಅವ್ರು ಇಂಡಸ್ಟ್ರಿಲಿ ಕಾಣಿಸೋದು ಇಲ್ಲ. ನಾನು ಇದ್ದರೆ ಇಂಡಸ್ಟ್ರಿನಲ್ಲಿ ಒಳ್ಳೆ ಸಿನಿಮಾ ಮಾತ್ರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಒಳ್ಳೆಯದಾಗಲಿ. ಆ್ಯಕ್ಚುಲಿ 2026 ಒಳ್ಳೆ ಸಕ್ಸಸ್ ಕೊಡಲಿ. ಆ್ಯಂಡ್ ಈಗ ಏನು ಪಾತ್ರ ಮಾಡ್ಕೊಂಡಿದ್ರು ನೆಕ್ಸ್ಟು ನಿಮ್ಮದು ಒಂದು ಗಾಂಧಿ ಗಂಧದಲ್ಲಿ ಕಟ್ಬಿಟ್ಟು ನಿಲ್ಲೋ ಥರ ಆಗಲಿ, ಅಷ್ಟು ಒಂದು ಶುಭ ಕೋರ್ತೀನಿ ನಾನು ಆ್ಯಂಡ್ ಆಶಿಸ್ತೀವಿ. ಸೊ ಅನಿರೀಶ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಈ ಕಾಳಿ ಪಾತ್ರದ ಬಗ್ಗೆ ಒಂದು ಹೇಳ್ತೀನಿ. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ಆ ಕಾಳಿ ಪಾತ್ರನೇ ರೀಸನ್ನು. ಸ್ಟಾರ್ಟಿಂಗ್ ಈ ಕಾಳಿ ಪಾತ್ರನ ಆಕ್ಸೆಪ್ಟ್ ಮಾಡಿದಾಗ ಇದರಲ್ಲಿ ಬಾವ ಮತ್ತು ಅಕ್ಕ ಬಂದು ವಿಲನ್ನು ನನಗೆ ಹೇಳ್ತಾರೆ. ಅಂದರೆ ಆಡಿಷನ್ ಮಾಡಬೇಕಾದ್ರೆ ಫಸ್ಟ್ ಆಡಿಷನ್ ಮಾಡಿ ಆಚೆ ಹೊಟ್ಟೋಗ್ತೀನಿ, ಮತ್ತೆ ವಾಪಸ್ ಕರೀತಾರೆ. ಇದೇ ಡೈಲಾಗ್ನ ಸ್ವಲ್ಪ ವಿಷ್ಣುವರ್ಧನ್ ಸರ್ ಒಂದು ಸಿನಿಮಾದಲ್ಲಿ ತೊದಲು ಹೇಳ್ತಾರಲ್ಲ, ಸೊ ಆ ಥರ ಹೇಳು ಅಂತ ಹೇಳಿದಾಗ ಹೇಳ್ತೀನಿ. ಅದಾದಮೇಲೆ ಹೇಳ್ತಾರೆ ಹೀರೋ ಆಗಬೇಕಂತ. ಅಫ್ಕೋರ್ಸ್ ನಾನು ಹೀರೋ ಆಗಬೇಕು ಅಂತಲೇ ಇಂಡಸ್ಟ್ರಿಗೆ ಬಂದಿದ್ದು. ಬಟ್ ಒಳ್ಳೆ ಪಾತ್ರ ಇತ್ತು ಅಂದರೆ ನಾನು ಖಂಡಿತ ಮಾಡ್ತೀನಿ ಅಂದಾಗ ಸಿಕ್ಕಿದ್ದೆ ಕಾಳಿ ಪಾತ್ರ. ನನಗೆ ವಿಲನ್ ಪಕ್ಕ ನಿಂತ್ಕೊಳ್ಳೋಂಥ ಕ್ಯಾರೆಕ್ಟ್ರು ನನಗೆ ಅದು ಸ್ಟಾರ್ಟಿಂಗಲ್ಲಿ ಬಂದಾಗ ಆಗಿತ್ತು ನನಗೆ. ಅಂದರೆ ಅಕ್ಕ ಬಾವ ವಿಲನ್ ಆಗಿರ್ತಾರೆ ಈ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ. ನನಗೆ ಗೊತ್ತಿತ್ತು ಹಸ್ತಿದ್ದೀನಿ ನಾನು, ಹಲ್ಸಿದನಾದರೂ ಪರವಾಗಿಲ್ಲ, ನಾನು ಅದನ್ನು ಮೃಷ್ಟಾನ್ನ ರೇಂಜಿಗೆ ತಿಂತೀನಿ ಅಂತ ನಾನು ಡಿಸೈಡ್ ಆಗೇ ಬಂದಿದ್ದೀನಿ. ಸೊ ಹಾಗಾಗಿ ಈ ಕಾಳಿ ಪಾತ್ರ ಏನಾಯಿತು, ಆ ಸಣ್ಣ ಪಾತ್ರದಿಂದ ವಿಲನಾಗಿ ಟರ್ನ್ ಆಯಿತು. ಅದಾದಮೇಲೆ ಮತ್ತಿರ್ಗ ಅದು ಈಗ ಲೀಡ್ ಥರ ಹೋಗ್ತಿದೆ. ಈಗ ಆ 3 ಜನ ಲೀಡ್ ಏನಿದ್ದಾರೆ ಪುಟ್ಟಕ್ಕನ ಮಕ್ಕಳಲ್ಲಿ, ಸಹನವನ ಪಾತ್ರಕ್ಕೆ ಕಾಳಿ ಸಪೋರ್ಟಾಗಿ ನಿಂತ್ಕೊಳ್ಳೋ ಥರ, ಈ ಥರ ಒಂದು ಸೆಕೆಂಡ್ ಲೀಡ್ ಅನ್ನೋ ರೀತಿಲೇ ಹೋಗ್ತಿದೆ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಎಲ್ಲೇ ಸ್ಕೂಲಲ್ಲಾಗಿರೋ ಕಾಲೇಜಲ್ಲಾಗಿರ್ಬೋದು ಏನಾಗ್ತೀಯ ಅಂತ ಎಲ್ಲರೂ ನಿಲ್ಸಿ ಕೇಳ್ಬೇಕಾರೆ, ಎಲ್ಲ ಡಾಕ್ಟರ್ ಇಂಜಿನಿಯರ್ ಅಂತಂದರೆ ನಾನು ಹೀರೋ ಆಗ್ತೀನಿ ಅಂದರೆ, ಆಗ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ನಗ್ತಿದ್ರು, ಇವನು ಹೀರೋ ಆಗ್ತಾನಂತ, ಹುಚ್ಚ ಇವನು ಹಾಗೆ ಹೀಗೆ ಅಂತ. ಅಫ್ಕೋರ್ಸ್ ಆರ್ಟಿಸ್ಟ್ ಆಗಬೇಕಾದ್ರೆ ಹುಚ್ಚ ಆಗಬೇಕು ಅಂತ ನಾನು ಮೊದಲೇ ಹೇಳಿದ್ದೆ. ಇವತ್ತು ಅವ್ರುಗಳು ನನಗೆ ಫೋನ್ ಮಾಡಿ ಹೇಳ್ತಾರೆ,
ಮಗ ನಮ್ಮ ಅಮ್ಮ ನಿನ್ನ ಹತ್ರ ಮಾತಾಡ್ಬೇಕಂತೆ, ಸ್ವಲ್ಪ ಫೋನ್ ಮಾಡ್ಕೊಡ್ತೀನಿ ಮಾತಾಡು. ಮಗ ನನ್ನ ವೈಫ್ ನಿನ್ನ ಹತ್ರ ಮಾತಾಡ್ಬೇಕಂತೆ, ಮಾತಾಡು. ಸೊ ಕಾಳಿ ಪಾತ್ರ ಅನ್ನೋದು ನನಗಿಷ್ಟ. ಇಷ್ಟೆಲ್ಲ ಆಗೋಕ್ಕೆ ಕಾರಣ ಏನು ಅಂತಂದ್ರೆ ನಾನೇ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲರೂ ಒಂದು ಗೋಲ್ ಇಟ್ಕೊಂಡು ಅದ್ರ ಕಡೆ ಹೋದ್ರೆ ದಾರಿ ಯಾವ್ದು ಬೇಕಾದ್ರೂ ಚೇಂಜ್ ಮಾಡಿ, ಬಟ್ ಗೋಲ್ ಒಂದೇ ಆಗಿರಬೇಕು. ಹಠ ಅನ್ನೋದು ಇಟ್ಕೊಂಡ್ರೆ ಎಲ್ಲಿ ತನಕ ಬೇಕಾದ್ರೂ ಹೋಗಿ ರೀಚ್ ಆಗ್ಬೋದು. ಸೊ ಆ ಹಠ ಅನ್ನೋದು ಕಿರೀಟ ತೊಗೊಂಬಂದು ಕೊಡಿಸುತ್ತೆ. ಸೊ ಯಾರು ಹಠ ಅನ್ನೋದು ಬಿಡಬೇಡಿ. ಮತ್ತು ಎಷ್ಟೋ ಜನ ನನ್ನ ಜೊತೆ ಆ್ಯಕ್ಟಿಂಗಿಗೆ ಬಂದವರು ಕೂಡ ಇವತ್ತು ಮದುವೆ ಹಾಕ್ಕೊಂಡು ಬೇರೆ ಬೇರೆ ಕೆಲಸಕ್ಕೆ ಮಾಡ್ತಿರೋ ನಾನು ನೋಡಿದ್ದೀನಿ. ಅಂದರೆ ಅವರಲ್ಲಿ ಹಠ ಇತ್ತು ಅನ್ನೋದಲ್ಲ, ಕಮಿಟ್ಮೆಂಟ್ ಮೋಸ್ಟ್ಲಿ ಹಾಗೇ ಇರುತ್ತೆ. ಕಮಿಟ್ಮೆಂಟ್ ನಮಗೂ ಇದೆ. ಮನೆ ಪ್ರಾಬ್ಲಮ್ ಇದ್ದರೂ ಕೂಡ ಏನಾದರೂ ಪರವಾಗಿಲ್ಲ, ಮನೆಯವ್ರ ಹತ್ರ ಬೈಸ್ಕೊಂಡ್ರೂ ಪರವಾಗಿಲ್ಲ, ಇವನೊಬ್ಬ ಸೋಂಬೇರಿ ಅನ್ಸ್ಕೊಂಡ್ರೂ ಪರವಾಗಿಲ್ಲ, ಇವನೊಬ್ಬ ಕೈಲಾದನು ಅಂತ ಅನ್ಸ್ಕೊಂಡ್ರು ಮನೆಯವ್ರ ಹತ್ರ ಪರವಾಗಿಲ್ಲ, ಬಟ್ ಇಂಡಸ್ಟ್ರಿಯಲ್ಲಿ ಗೆಲ್ಲಬೇಕು ಅನ್ನೋ ಹಠ ಇರೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಏನಕ್ಕೆ ಈ ಮಾತು ಹೇಳಿದೆ ಅಂತಂದರೆ, ಈ ತುಂಬ ಜನ ಯೋಚನೆ ಮಾಡ್ತಾರೆ, 4 ಜನ ಏನು ಅನ್ಕೋತಾರೆ ಅನ್ನೋ ಥಾಟಲ್ಲಿ ಲೈಫ್ನ ಲೀಡ್ ಮಾಡ್ತಿರ್ತೀರ. ಆ ಥಾಟ್ನ ಬಿಟ್ಟಾಕಿ, ನೀವು ಪ್ರಾಬ್ಲಮಲ್ಲಿ ಇದ್ದಾಗ ಆ 4 ಜನ ಯಾವತ್ತೂ ಬರಲ್ಲ, ನಿಮಗೆ ನೀವೇ ಆಗಬೇಕು. ನೀವು ಬಿದ್ದರೂ ನಿಮ್ಮ ಹಠದಿಂದನೇ ಬೀಳಬೇಕು. ನಿಮ್ಮ ಒಂದು ಫೋಕಸ್ ಏನಿರ್ತದೆ, ಅವಾಗ ಅನಿಸುತ್ತೆ ನಾನು ನನ್ನ ಡಿಸಿಷನ್ ತೊಗೊಂಡೇ ಬಿದ್ದೆ, ಎದ್ರೂ ಕೂಡ ನನ್ನ ಡಿಸಿಷನ್ನೇ ಇವತ್ತು ನಾನು ಇಲ್ಲಿದ್ದೀನಿ ಅನ್ನೋದು ಕೂಡ ಬರುತ್ತೆ ಥಾಟು. ಸೊ ಹಾಗಾಗಿ ಬೇರೆಯವ್ರು ಯಾವತ್ತೂ ಇನ್ನೊಬ್ರು ಮಾತು ಕೇಳಬೇಡಿ. ಲೈಫಲ್ಲಿ ಯಾವತ್ತೂ ನಿಮ್ಮ ಡಿಸಿಷನ್ ನೀವು ತೊಗೊಳ್ಳಿ.